ಮುಖ್ಯಮಂತ್ರಿಗಳನ್ನ ಭೇಟಿ ಆಗದೇ ತೆರಳಿದ್ದಾರೆ ಮಾಂಕಾಳು ವೈದ್ಯ. ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಬರ್ತಾರೆ, ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿಲ್ಲ. ಖುದ್ದು ಫೋನ್ ಮಾಡಿ ಭೇಟಿಗೆ ಬನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ರಂತೆ. ಆದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗದೆ ಬೇಸರದಿಂದ ವಾಪಸ್ಸಾಗಿದ್ದಾರೆ ಮಾಂಕಾಳು ವೈದ್ಯ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಚಿವ ಸಂಪುಟಕ್ಕೆ ಲಾಸ್ಟ್ ಮೊಮೆಂಟ್ ನಲ್ಲಿ ಸಿಕ್ಕಂತಹ ಟ್ವಿಸ್ಟ್ ಮಾಂಕಾಳು ವೈದ್ಯ ಅವರ ಬೇಸರಕ್ಕೆ ಕಾರಣ ಆಗಿದೆ. ಮಾಂಕಾಳು ವೈದ್ಯ ಅವರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಹೈಕಮಾಂಡ್ ನಾಯಕರು ಮಣಿಯನ್ನ ಹಾಕ್ತಾರೆ. ಆ ಕಾರಣಕ್ಕಾಗಿ ಮಾಂಕಾಳು ವೈದ್ಯ ಅವರು ಬೇಸರಗೊಂಡಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ತಾರೆ ಅವರನ್ನ ಭೇಟಿ ಮಾಡೋಕೆ ಅಂತ ಹೇಳಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಮಾತನಾಡ್ತೀನಿ, ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸ್ತಾರೆ. ಆದ್ರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋದವರು ಲಾಸ್ಟ್ ಮೊಮೆಂಟ್ ನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗದೆ ಅಲ್ಲಿಂದ ವಾಪಸ್ಸಾಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಸ್, ಫೈನಲ್ ಲಿಸ್ಟ್ ಲಭ್ಯ ಆಗಿದೆ. ಫೈನಲ್ ಲಿಸ್ಟ್ ನಲ್ಲಿ ಮಾಂಕಾಳು ವೈದ್ಯ ಅವರ ಹೆಸರಿಲ್ಲ. ಮಾಂಕಾಳು ವೈದ್ಯ ಅವರ ಹೆಸರಿದ್ದಂತಹ ಜಾಗದಲ್ಲಿ ಸದ್ಯ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕಾಣಿಸಿಕೊಳ್ತಾ ಇದೆ. ಹೊಸ ಲಿಸ್ಟ್ ಅನ್ನ ಹೈಕಮಾಂಡ್ ನಾಯಕರು ಸದ್ಯ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಹೊಸ ಲಿಸ್ಟ್ ನಲ್ಲಿ ನರೇಂದ್ರ ಸ್ವಾಮಿ ಅವರ ಹೆಸರು, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಹಾಗೆ ನಾಗೇಂದ್ರ, ರಘುಮೂರ್ತಿ, ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಜೊತೆಗೆ ಎಸ್ ಮಲ್ಲಿಕಾರ್ಜುನ್. ಆಗ್ಲೇ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿದ್ದಂತಹ ಜಾಗದಲ್ಲಿ ಮಾಂಕಾಳು ವೈದ್ಯ ಅವರ ಹೆಸರಿತ್ತು. ಆ ಹೆಸರನ್ನ ರಿಮೂವ್ ಮಾಡಿ ಆ ಜಾಗಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಹಾಕಲಾಗಿದೆ. ಜೊತೆಗೆ ಅಜಯ್ ಸಿಂಗ್ ಅವರು, ಚಲುವರಾಯ ಸ್ವಾಮಿ ಅವರು, ಕೆಎಂ ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ, ಈ 20 ಹೆಸರುಗಳನ್ನ ಹೈಕಮಾಂಡ್ ಫೈನಲ್ ಮಾಡಿದೆ. ಅಲ್ಲಿಗೆ 2 ಪಟ್ಟಿ. ಬೆಳಗ್ಗೆ ಒಂದು ಲಿಸ್ಟ್ ಬರುತ್ತೆ, ಆ ಲಿಸ್ಟ್ ನಲ್ಲಿ ಮಾಂಕಾಳು ವೈದ್ಯ ಅವರ ಹೆಸರಿತ್ತು. ಆದ್ರೆ ಈಗ ಬಂದಿರುವಂತಹ ಪಟ್ಟಿ, ಈಗ ರಿಲೀಸ್ ಆಗಿರುವಂತಹ ಪಟ್ಟಿಯಲ್ಲಿ ಮಾಂಕಾಳು ವೈದ್ಯ ಅವರ ಹೆಸರಿದ್ದಂತಹ ಜಾಗದಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.